ಜೂನಿಯರ್ ಕರಡಿ ಏನಂದ್ರೆ? ಹಗ್ಗ ಕಟ್ ಮಾಡ್ಕೊಂಡು ಓಡೋಗಿದೆ ಈಗ. 4 ಆನೆಗೂ ಗುದ್ದಿದೆ. 4 ಆನೆಗೂ ಗುದ್ದಿದೆ. ಈಗ ಸುಗ್ರೀವಾನೆ ಟೀಮ್ ಅಲ್ಲ, ಅಯ್ಯಪ್ಪ, ಲಕ್ಷ್ಮಣ, ಇನ್ನು ಹರ್ಷ, ಇನ್ನೊಂದು ಆನೆ ಐತೆ. ನಮಸ್ತೆ ಮೆಹಬೂಬ್ ಶರೀಫ್ ಅವರೇ. ನಮಸ್ಕಾರ ಸರ್. ಸರ್ ಮತ್ತೆ ಬೇಲೂರು ಭಾಗದಲ್ಲಿ ಭಾರಿ ಕಾರ್ಯಾಚರಣೆ, ಮೊದಲು ಸುದ್ದಿ ಏನ್ ಸರ್ ಇದು? ಹೌದು ಸರ್, ಮೊನ್ನೆ ದಿವಸ ಒಂದು ನಮ್ಮ ಬೇಲೂರು ತಾಲೂಕು ಕಣ್ಗುಪ್ಪೆ ಅನ್ನೋ ಗ್ರಾಮದಲ್ಲಿ ಒಂದು ಸಾವಾಯಿತು. ಹೋದ್ಸತಿ ಒಂದು ಮಹಿಳೆ ಸಾವಾಗಿತ್ತು, ಗೊತ್ತಿರ್ಬೋದು ನಿಮ್ಗೆ, ಕೋಗೋಡು ಗ್ರಾಮದಲ್ಲಿ. ಮತ್ತೆ ಕಣ್ಗುಪ್ಪೆ ಗ್ರಾಮದಲ್ಲೂ ಒಂದು ಮಹಿಳೆ ಸಾವಾಗಿತ್ತು. ಅದೇ ಜಾಗದಂದು 65 ವರ್ಷ ರಾಜ್ ಶೆಟ್ಟಿ ಅನ್ನೋರಿಗೆ ಮೊನ್ನೆ ದಿವಸ ಒಂದು ಕಾಡಾನೆ ದಾಳಿಲಿ ಮೃತಪಡ್ತಾರೆ ಅವರು. ಅದ್ರ ನಂತರ ನಮ್ಮ ಬೇಲೂರು ಶಾಸಕರು ಮತ್ತೆ ಸರ್ಕಾರ ಅರಣ್ಯ ಸಚಿವರಿಂದ ನಮ್ಮ DF ಅವರು ಹಾಸನ ಜಿಲ್ಲೆ ಅವರು ಅನುಮತಿ ಪಡೆದು ಕಾರ್ಯಾಚರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಯಾವ್ದು ಹೊಡೆದಿದೆ ಅನ್ನೋದು ಒಂದು ಇದನ್ನ ಮಾಹಿತಿನ ಪಡ್ಕೊಂಡು ಅದನ್ನ ಕಾರ್ಯಾಚರಣೆ ಮಾಡಕ್ಕೆ ನಮ್ಮ ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿ ಕಿತ್ತಾವರ ಬಂಡೆ ಕಡೆ ನಮ್ಮ ಗ್ರೂಪ್ ಇರುತ್ತೆ. ಆದ್ರೆ ಯಾವ್ದು ಹೊಡೆದಿದೆ ಅನ್ನೋದೇ ಒಂದು ಕನ್ಫರ್ಮ್ ಇತ್ತು. ಆದ್ರೆ ಡ್ರೋನ್ ಕ್ಯಾಮ್ರಾದಲ್ಲಿ ಬಿಟ್ಟ ಸಮಯದಲ್ಲಿ ಪೆನ್ಸಿಲ್ ಕ್ವಾರೆ ಮತ್ತೆ ಜೂನಿಯರ್ ಕರಡಿ ಜೊತೆಲಿರುವಂತದ್ದು ಕಂಡು ಬಂದಿತ್ತು ಸರ್. ಇವತ್ತು ಆ ಒಂದು ಮಾಹಿತಿ ಮೇರೆಗೆ ಇವತ್ತು ಒಂದು ಕಾರ್ಯಾಚರಣೆನ ಇವತ್ತು ನಡೆಸೋಗೋಸ್ಕರ ಸಾಕಾನೆಗಳು, ನಮ್ಮ ಕುಮ್ಕಿ ಆನೆಗಳು ಬಂದಿತ್ತು. ಆದ್ರೆ ಇವತ್ತು ಕಾರ್ಯಾಚರಣೆ ವಿಫಲನೆ ಅಂತ ಹೇಳ್ಬೋದು ಸರ್. ಯಾವ್ಯಾವ ಆನೆ ಬಂದಿತ್ತು ಸರ್? ಸುಗ್ರೀವ ಅಂಡ್ ಟೀಮ್ ಸರ್. ಸುಗ್ರೀವ, ಅಯ್ಯಪ್ಪ, ಲಕ್ಷ್ಮಣ ಮತ್ತೆ ಹರ್ಷ ಮತ್ತೆ ಇನ್ನೊಂದು ಟೋಟಲ್ ಆಗಿ 6 ಆನೆ ಬಂದಿದೆ. 6 ಆನೆಯಲ್ಲಿ 6 ಸಾಕಾನೆಯಲ್ಲಿ 4 ಸಾಕಾನೆಗಳು ಒಳಗಡೆ ಹೋಗಿತ್ತು. ಏನು ಡಾಕ್ಟರ್ ಹೋಗ್ತಾರೆ ಅರವಳಿಕೆ ಕೊಡಕ್ಕೆ, ಆ ಅರವಳಿಕೆ 2 ಮದ್ದನ್ನ ಕೊಟ್ಟಿದ್ರು, ಬಿದ್ದಿತ್ತು. ಆದ್ರೆ ಹಗ್ಗ ಹಾಕೋ ಸಂದರ್ಭದಲ್ಲಿ ಒಂದ್ ಕಾಲಿಗೆ ಹಗ್ಗ ಹಾಕಿದ್ರು, ಇನ್ನೊಂದ್ ಕಾಲಿಗೂ ಹಗ್ಗ ಹಾಕಿ ಮರಕ್ಕೆ ಕಟ್ಟೋ ಸಮಯದಲ್ಲಿ ಎಚ್ಚರಗೊಂಡು ನಮ್ಮ ಸಾಕಾನೆ ಕೈಲಿ ಫೈಟ್ ಆಡಿದೆ. ಫೈಟ್ ಆಡಿದ ನಂತರ 4 ಆನೆ ಮೇಲೆ ದಾಳಿ ಮಾಡಿದೆ ಸರ್. ಇದು ತುಂಬಾ ಜೋರಿದೆ, ತುಂಬಾ ಅಗ್ರೆಸಿವ್ ಇದೆ. ನಮ್ಮ ಕರಡಿ ಅಂತ ಹೇಳಿದ್ರೇನೆ ಒಂದು ರೋಚಕ, ಆದ್ರೆ ಈ ಜೂನಿಯರ್ ಕರಡಿ ಅನ್ನೋದು ಕರಡಿಗಿಂತ ರೋಚಕ ಅನ್ನೋದು ಇವತ್ತು ಸಾಬೀತುಪಡಿಸಿದೆ ಸರ್. ಹೇಗಾಯ್ತು ಸರ್? ಎಷ್ಟು ಗಂಟೆಗೆ ಹೊರಟ್ರ ಕಾಡು ಒಳಗೆ? ಯಾವ ರೀತಿ ಫೈಟ್ ಆಯ್ತು ಸರ್ ಜೂನಿಯರ್ ಕರಡಿ ಮತ್ತೆ 4 ಸಾಕಾನೆ ಮಧ್ಯ? ಇವತ್ತು ಸರ್ ಕರೆಕ್ಟ್ ಒಂದು 11 ಗಂಟೆ ಸುಮಾರಿಗೆ ನಮ್ಮ ಅರಹಳ್ಳಿಯಿಂದ ಬಿಕ್ಕೋಡ್ ಭಾಗದಲ್ಲಿ ಕ್ಯಾಂಪ್ ಇದ್ದಿದ್ದು. ನಮ್ಮ ಜಗ್ಬೋರ್ನಹಳ್ಳಿಯಿಂದ ಈಚೆ ಒಂದು ಬಿಕ್ಕೋಡ್ ಏನಿದೆ ಫಾರೆಸ್ಟ್, ಅಲ್ಲಿ ಕ್ಯಾಂಪ್ ಹಾಕಿತ್ತು ಸಾಕಾನೆಗಳು ನಿನ್ನೆ ರಾತ್ರಿ. ಇವತ್ತು ಬೆಳಿಗ್ಗೆ ಒಂದು 10:30 11 ಗಂಟೆಗೆ ನಮ್ಮ ಈ ಕಿತ್ತಾವರ ಬಂಡೆ, ಕಿತ್ತಾವರ ಎಸ್ಟೇಟ್ ಕಡೆಗೆ ಸಾಕಾನೆಗಳು ಬರ್ತವೆ ಸರ್. ಅದು ಬಂದ ನಂತರ ಏನಾಗುತ್ತೆ, ಇಲ್ಲಿ ಕಾರ್ಯಾಚರಣೆ ಮುಂದುವರ್ಸೋದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಮಾಡ್ತಾರೆ. ಆದ್ರೆ ಇಲ್ಲಿ 19 ಆನೆಗಳ ಒಂದು ಗುಂಪಿದೆ ಸರ್. ಬೀಟಮ್ಮ ಟು, ಓಲ್ಡ್ ಬೆಲ್ಟು, ಭುವನೇಶ್ವರಿ, ಈ 3 ಗುಂಪಿನಲ್ಲಿ ಎಲ್ಲ ಒಟ್ಟಾಗಿದ್ದಾವೆ. ಅದರಲ್ಲಿ ಬೇರ್ಪಟ್ಟಿರುವಂತ ಆನೆಗಳು ಕೂಡ ತುಂಬಾ ಇದ್ದಾವೆ. ಮತ್ತೆ ಇನ್ನೊಂದು ಗ್ರೂಪ್ನಲ್ಲಿ ನಮ್ಮ ಭೀಮ, ಕಾಡಾನೆ ಭೀಮ ಕೂಡ ಇದ್ದಾನೆ ಸರ್ ಸ್ವಲ್ಪ ದೂರದಲ್ಲಿ. ಮತ್ತೆ ಇನ್ನೊಂದು ಯೋಚನೆ ಮಾಡ್ಬೇಕಂದ್ರೆ ಈ ಕ್ಯಾಪ್ಟನ್ ಕೂಡ ಇಲ್ಲಿಗೆ ಬಂದಿದ್ದಾನೆ ಮತ್ತೆ ವಾಪಸ್. ಆದ್ರೆ ಇದು ಇರೋ ಕಾರಣ ಒಂದು ಭಯದ ವಾತಾವರಣ. ಈ ಕಾರ್ಯಾಚರಣೆ ಮಾಡೋದು ಕೂಡ ಈ ಕಡೆಯಿಂದ ಭೀಮ ಇದ್ದಾನೆ, ಒಂದ್ ಕಡೆಯಿಂದ ಕ್ಯಾಪ್ಟನ್ ಇದ್ದಾನೆ, ಒಂದ್ ಕಡೆಯಿಂದ ಪೆನ್ಸಿಲ್ ಕ್ವಾರೆ, ಜೂನಿಯರ್ ಕರಡಿ ಕೂಡ ಇದೇ ಟೀಮ್ ನಲ್ಲಿ ಇದಾವೆ. ಈ ಸಂದರ್ಭದಲ್ಲಿ ಅದೇ ಸಣ್ಣ ಕ್ವಾರೆ ಮೊನ್ನೆ ಸಾಯಿಸಿರೋದು ಇದೇ ಆನೆ ಅಂತ ಅರಣ್ಯ ಇಲಾಖೆಯವರು ಅದರ ಖಚಿತ ಒಂದು ಮಾಹಿತಿ ಮೇರೆಗೆ ಒಂದು ಡ್ರೋನ್ ಕ್ಯಾಮ್ರಾದಲ್ಲಿ ಅವತ್ತಿನ ದಿವಸ ನೋಡಿದ್ದ ಒಂದು ಪ್ರಕಾರದಲ್ಲಿ ಒಂದು ಅದರ ಭಾವಚಿತ್ರನ ಇಟ್ಕೊಂಡು ಇವತ್ತು ಈ ಕಾರ್ಯಾಚರಣೆನ ಮುಂದುವರಿಸ್ತಾರೆ. ಈ ಗುಂಪಿನಲ್ಲಿರುವಂತ ಈ ಆನೆನೆ ಅಂತ ಹೇಳ್ಬಿಟ್ಟು ಅದನ್ನ ಬೇರ್ಪಡಿಸ್ತಾರೆ. ಇವತ್ತು ಸರಿಸುಮಾರು ಒಂದು 2.5 ಗಂಟೆ ಮಧ್ಯಾಹ್ನ ಇವತ್ತು ಟ್ರ್ಯಾಕ್ ಮಾಡಿ ಒಂದು ಅರವಳಿಕೆ ಕೊಡ್ತಾರೆ. ಕೊಟ್ಟ ನಂತರ ಈಗ 3-3.5 ಗಂಟೆ ಸಮಯದಲ್ಲಿ ಕಿತ್ತಾವರ ಎಸ್ಟೇಟ್ ಅಂತ ಹೇಳ್ಬಿಟ್ಟು ನಮ್ಮ ಅರಹಳ್ಳಿಯಿಂದ 1 ಕಿಲೋಮೀಟರ್ ಕೆರ್ಗೋಡು ಭಾಗ ಅಂತ ಬರುತ್ತೆ ಇಲ್ಲಿ. ಈ ಕೆರ್ಗೋಡು ಭಾಗದಲ್ಲಿ ಕಿತ್ತಾವರ ಎಸ್ಟೇಟ್ ಒಂದು ಲಾಸ್ಟ್ B ಬ್ಲಾಕ್ ಅಲ್ಲಿ ಅದು ಬಿದ್ದಿರುತ್ತೆ. ಆ ಬಿದ್ದಿರೋ ಸಂದರ್ಭದಲ್ಲಿ ಈ ಡಾಟ್ ಮಾಡಿದ್ಕೊಳ್ಳೆ ಬಿದ್ದಿರುತ್ತೆ. ಸ್ವಲ್ಪ ದೂರ ಅದು ಸತಾಯಿಸುತ್ತಾರೆ. ಹೆಚ್ಚು ಕಡಿಮೆ 1 ಕಿಲೋಮೀಟರ್ ದೂರ ಅದು ಪಾಸ್ ಆಗುತ್ತೆ. 1 ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ ಅದು. ಕಿತ್ತಾವರ ಎಸ್ಟೇಟ್ ಅಂತ ಹೇಳಿದ್ರೆ ಅದು ಸರಿಸುಮಾರು ಒಂದು 300-400 ಎಕರೆ ಇದೆ ಸರ್ ಎಸ್ಟೇಟ್ ಅದು. ಆ ಎಸ್ಟೇಟ್ ನಲ್ಲಿ ಅಷ್ಟು ಒಂದು ವಿಸ್ತೀರ್ಣ ಅಂತ ಹೇಳಿದ್ರೆ ಒಂದು 3-4 ಕಿಲೋಮೀಟರ್ ಒಳಗಡೆ ನಡೆದಾಡ್ಬೋದು, ಅಷ್ಟು ದೊಡ್ಡ ಒಂದು ಎಸ್ಟೇಟ್ ಇದೆ ಸರ್ ಅದು. ಆ ಎಸ್ಟೇಟ್ ನಲ್ಲಿ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅರವಳಿಕೆ ಕೊಟ್ಟ ನಂತರ ಪಾಸ್ ಆಗುತ್ತೆ, ಅದು ಓಡೋಗುತ್ತೆ. ಓಡೋದ ನಂತರ ಅದು ಅಲ್ಲಿ ಒಂದು 1 ಕಿಲೋಮೀಟರ್ ದೂರ ಹೋಗಿ ಅದು ಪ್ರಜ್ಞೆ ಸರ್, ಪ್ರತಿ ತಪ್ಪೆ ಬೀಳುತ್ತೆ. ಹೌದು. ಆ ನಂತರ ನಮ್ಮ ಸಾಕಾನೆಗಳು ಅದ್ರ ಹಿಂದೆನೆ ಇರ್ತಾರೆ, ಅರವಳಿಕೆ ಡಾಕ್ಟರ್ ಮುಂದೆ ಇರ್ತಾರೆ, ಈ ಸಾಕಾನೆಗಳು ಹಿಂದೆ ಇರುತ್ತೆ. ಹಿಂದೆ ಇದ್ದ ನಂತರ ಅದನ್ನ ಹೋಗಿ ಹಗ್ಗ ಹಾಕಿ ಎಲ್ಲ ಮಾಮೂಲಿ ಈಗ ಯಾವ ರೀತಿ ಎಲ್ಲ ಆನೆಗಳನ್ನ ಕಾರ್ಯಾಚರಣೆ ಮಾಡ್ತಾರೋ ಅದೇ ರೀತಿ ಹಗ್ಗಗಳನ್ನ ಹಾಕಿ ಕುತ್ತಿಗೆಗೆ ಮತ್ತೆ 2 ಕಾಲುಗಳಿಗೆ ಹಗ್ಗನ ಹಾಕಿರ್ತಾರೆ. ಆದ್ರೆ ಆ ಹಗ್ಗನ ಇವತ್ತು ಕಟ್ ಮಾಡಿಕೊಂಡು ತುಂಬಾ ಒಂದು ರೋಷವೇಷವಾಗಿ ಸಾಕಾನೆ ಮೇಲೆ ದಾಳಿ ಮಾಡಿ ಏಕಾಏಕಿ ಓಡೋಗುತ್ತೆ ಸರ್. ಮತ್ತೆ ಇದು ಕಿತ್ತಾವರ ಬಂಡೆ ಕಡೆಗೆ ಹೋಗಿದೆ. ಕಿತ್ತಾವರ ಬಂಡೆ ಅಂದ್ರೆ ಅದು ಲಾಸ್ಟ್ ಬಾರ್ಡರ್ ಬರುತ್ತೆ. ಕಿತ್ತಾವರ ಅಂತ ಹೇಳಿದ್ರೆ ಫಸ್ಟ್ ಬಾರ್ಡರ್, ಇದು ಎಂಡಿಂಗ್ ಅಲ್ಲಿ ಇತ್ತು. ಈ ಮೂಲೆಯಿಂದ ಈಗ ಆ ಕಡೆ ಮೂಲೆಗೆ ಓಡೋಗಿದೆ ಸರ್.
ಅಲ್ಲ ಸರ್, ಈಗ ದಾಳಿ ಅಂದ ಕೂಡ್ಲೇನೆ ನೀವು ನೋಡಿರ್ಬೋದು, ಯಾವ ರೀತಿ ದಾಳಿ ಆಯ್ತು ಸರ್? ಯಾರ್ಯಾರ ಮೇಲೆ ದಾಳಿ ಮಾಡುತ್ತಿದ್ದು? ಸರ್ ಇದು ದಾಳಿ ಅಂತ ಹೇಳಿದ್ರೆ ಸಾಕಾನೆ ಈಗ ಇಲಾಖೆಯವರಂತೂ ಹತ್ತಿರದಲ್ಲೇ ಇರ್ತಾರೆ, ATFನವರಾಗಿರ್ಬೋದು, ಆ ಒಂದು ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳಾಗಿರ್ಬೋದು, ಅದ್ರ ಜೊತೆಗೆ ಇರ್ತಾರೆ. ಒಂದು ಕಾಡಾನೆ ಬಿದ್ದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾಲಿಗೆ ಹಗ್ಗ ಹಾಕೋದಾಗಿರ್ಬೋದು, ಮತ್ತೆ ಕುತ್ತಿಗೆಗೆ ಹಗ್ಗ ಹಾಕೋದಾಗಿರ್ಬೋದು. ಇದೆಲ್ಲ ಒಂದು ನಿರ್ವಹಿಸಕ್ಕೆ ಅಂತಾನೆ ಒಂದು 15ರಿಂದ 20 ಜನಗಳ ಟೀಮ್ ಇರುತ್ತೆ. ಅದರಲ್ಲಿ ಮುಂದಾಳತ್ವ ವಹಿಸ್ಕೊಂಡು ಒಂದು 4ರಿಂದ 5 ಜನ ಇರ್ತಾರೆ, ಡಾಕ್ಟರ್ ಇರ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಕಾಲಿಗೆ ಹಗ್ಗ ಹಾಕಬೇಕು, ಮತ್ತೆ ಒಂದ್ ಕಾಲಿಗೆ ಹಗ್ಗ ಹಾಕಿರುತ್ತೆ, ಇನ್ನೊಂದ್ ಕಾಲಿಗೆ ಹಗ್ಗ ಹಾಕಿ ಮರಕ್ಕೆ ಕಟ್ಟಬೇಕು. ಆ ಸಂದರ್ಭದಲ್ಲಿ ಇದಕ್ಕೆ ಪ್ರಜ್ಞೆ ಬಂದ್ಬಿಡುತ್ತೆ ಸರ್. ಯಾವ ರೀತಿ, ಯಾಕಂದ್ರೆ ಇದು ಅರವಳಿಕೆ ಕೊಟ್ಟಿದ್ದು ಅದಕ್ಕೆ ಕೆಲಸ ಮಾಡ್ಲಿಲ್ವೋ, ಒಂದು ಸ್ವಲ್ಪ ಹೊತ್ತೇ ಕೆಲಸ ಮಾಡಿತ್ತೋ ಏನೋ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದು. ಯಾಕಂತ ಹೇಳಿದ್ರೆ ಅರವಳಿಕೆ ಕೊಟ್ಟರೆ ಹೆಚ್ಚಿನ ಅಂಶ ಅದು ರಿಟರ್ನ್ ಡೋಸ್ ಕೊಡೋ ತನಕ ಏನ್ ಶಕ್ತಿ ಇರಲ್ಲ. ಆದ್ರೆ ಇವತ್ತು ಎಷ್ಟು ಅರವಳಿಕೆ ಕೊಟ್ಟಿದ್ದಾರೆ, ಸೈಲೆಂಟ್ ಆಗಿರುತ್ತೆ, ನಿಂತಿರುತ್ತೆ. ಒಂದ್ಸರಿ ಸೈಲೆಂಟ್ ಆಗಿ ಒಂದೇ ಕಡೆ ನಿಂತಿರುತ್ತೆ. ಯಾಕಂದ್ರೆ ನಮ್ಮ ಅಷ್ಟು ದೊಡ್ಡ ಆದಂತ ಒಂದು ಭೀಮಾ ಕಾಡಾನೆನೆ ವಿಕ್ರಾಂತ್ ಕಾರ್ಯಾಚರಣೆ ಸಂದರ್ಭದಲ್ಲಿ ಒಂದೇ ಹೆಚ್ಚು ಕಡಿಮೆ ಒಂದ್ 2ರಿಂದ 3 ಗಂಟೆ ಟೈಮು ಕೂತಿದ್ದ ಜಾಗನೇ ಕೂರಿಸಿದ್ರು, ಸೈಲೆಂಟ್ ಆಗಿತ್ತು. ಆದ್ರೆ ಇವತ್ತು ಈ ಕಾರ್ಯಾಚರಣೆಯಲ್ಲಿ ಈ ಅರವಳಿಕೆ ಕೆಲಸನೇ ಮಾಡ್ಲಿಲ್ವೋ ಅಥವಾ ಏನಾಯ್ತು ಅನ್ನೋದೇ ಒಂದು ಇಲಾಖೆಯಿಂದ ಮಾಹಿತಿ ತಗೋಬೇಕಾಗುತ್ತೆ. ಪ್ರಶ್ನೆ ಬಂದಿರೋದು, ಈಗ ಪ್ರಶ್ನೆ ಇರೋದು. ಹೌದು ಸರ್. ಇದು ಸರ್ ಈಗ ಕೆಳಗೆ ಮಲಗಿರುತ್ತೆ, ಸಡನ್ ಆಗಿ ಉಲ್ಟಾ ಎದ್ದು ಬಿಡುತ್ತೆ. ಸಡನ್ ಆಗಿ ಹೇಳುತ್ತೆ ಸರ್, ಹಗ್ಗ ಕಸ್ಕೊಳ್ಳುತ್ತೆ. ಹಗ್ಗ ಕಸ್ಕೊಂಡ್ಮೇಲೆ ಅದೇನಾಗುತ್ತೆ, ಇಲಾಖೆಯವರು ಮಾಮೂಲಿ ಈಗ ಕಾಡಾನೆಗಳಿಗೆ ಪ್ರಜ್ಞೆ ಬಂದಾಗ ಎದ್ ನಿಲ್ಲುತ್ತೆ. ಎದ್ ನಿಂತನೂ ಕೂಡ ಅದು ನಿತ್ಯ ಇರುತ್ತೆ, ಶಕ್ತಿ ಇರಲ್ಲ ಅದಕ್ಕೆ. ಆದ್ರೆ ಇದು ಆ ರೀತಿ ಇರ್ಲಿಲ್ಲ ಸರ್. ನಾರ್ಮಲ್ ಯಾವ ರೀತಿ ಇರುತ್ತೋ ಕಾಡಾನೆ, ನಾರ್ಮಲ್ ಸ್ಟೇಜಿಗೆ ಬಂದು ಸಾಕಾನೆ ಜೊತೆ ಫೈಟ್ ಆಡುತ್ತೆ. ಫೈಟ್ ಆಡಿದ ನಂತರ ಏನಾಗುತ್ತೆ, ಒಂದು ಸಾಕಾನೆ ಕೂಡ ಸ್ವಲ್ಪ ಸೋಲ್ ಒಪ್ಕೊಳ್ಳುತ್ತೆ, ಮತ್ತೊಂದು ಇನ್ನೂ 3 ಇದ್ದ ಸಾಕಾನೆಗಳ ಮೇಲೆ ದಾಳಿ ಮಾಡಿ ಏಕಾಏಕಿ ಓಡೋಗುತ್ತೆ ಸರ್, ಹಗ್ಗ ಕಟ್ ಮಾಡ್ಕೊಂಡು ಓಡೋಗುತ್ತೆ. ಸರ್ ಲಕ್ಷ್ಮಣ ಆನೆ ಇತ್ತೀಚೆಗೆ ಭಾರಿ ಹೆಸರು ಮಾಡ್ತಾ ಇದೆ, ಇದು ಇತ್ತ ಸರ್ ಇವತ್ತಲ್ಲಿ? ಹಾ ಸರ್, ಇದು ಇತ್ತು. ಲಕ್ಷ್ಮಣ, ಅಯ್ಯಪ್ಪ, ಸುಗ್ರೀವ, ಈ ಆನೆಗಳೆಲ್ಲ ಒಳಗಡೆನೆ ಇತ್ತು ಸರ್. 4 ಆನೆಗಳು ಒಳಗಡೆ ಇತ್ತು ಸರ್. ಈಗ ಫೈಟ್ ಆಡಿರೋದು ಇದೇ ಆನೆ ಒಟ್ಟಿಗೆ? ಹೌದು ಹೌದು ಸರ್. ಹಾಗಾದ್ರೆ ಕಾಡಾನೆ ಭಾರಿ ಸ್ಟ್ರಾಂಗ್ ಇದೆ ಅಲ್ಲ ಸರ್? ಸ್ಟ್ರಾಂಗ್ ಇದೆ ಸರ್. ಜೂನಿಯರ್ ಕರಡಿ ಅಂತ ಹೇಳಿದ್ರೆ ಕರಡಿಗಿಂತನೂ ಹೆಸರು ಮಾಡುತ್ತಾ ಅನ್ನೋದೇ ಒಂದು ಕುತೂಹಲ ಇದೆ ಸರ್. ಯಾಕಂದ್ರೆ ಇದನ್ನ ಕಾರ್ಯಾಚರಣೆ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬಾ ರೋಷವಾಗಿದೆ, ಮತ್ತೆ ರೋಷವೇಷನು ತುಂಬಾ ಚೆನ್ನಾಗಿದೆ, ಮತ್ತೆ ಕಟ್ಮಸ್ತಾಗೂ ಇದೆ ಅಂತ ನಾವು ನೋಡಿರೋ ಪ್ರಕಾರ. ಜೂನಿಯರ್ ಕರಡಿ ಅಂದ್ರೆ ಕರಡಿ ಲೆವೆಲ್ಗೆ ಇದೆ. ಯಾಕಂದ್ರೆ ನಮ್ ಕಡೆ ಫುಡ್ನು ಅದೇ ರೀತಿ ಇದೆ ಸರ್. ಬಿಕ್ಕೋಡ್ ಭಾಗದಲ್ಲಿ ಜೋಳ ಅದು ಇದು ತಿಂದು ಇಲ್ಲಿಯ ನೀರು, ಇಲ್ಲಿಯ ವಾತಾವರಣ ಒಂದು ಕಾಡಾನೆಗಳಿಗೆ ತುಂಬಾ ಚೆನ್ನಾಗಿ ಹಿಡಿಸ್ತಾ ಇದೆ. ಆದ್ರೆ ಕ್ವಾರೆಗಳು ಜಾಸ್ತಿ ಉದ್ದ ಬರಲ್ಲ, ಗಿಡ್ಡ ಕ್ವಾರೆನೆ. ಕರಡಿದು ಯಾವ ರೀತಿ ಕ್ವಾರೆಗಳಿತ್ತು ಅದೇ ರೀತಿ ಅದರ ದಂತ ಕೂಡ. ಹಾಗಾಗಿ ನೋಡಕ್ಕೂ ತುಂಬಾ ಚೆನ್ನಾಗಿದೆ. ಆದ್ರೆ ಮನುಷ್ಯರ ಮೇಲೆ ದಾಳಿ ಮಾಡ್ತಿದೆ ಅಂತ ಹೇಳಿ ಈಗ ಒಂದು ಸಾವಾಯ್ತು. ಆ ಒಂದು ಮಾಹಿತಿ ಮೇರೆಗೆ ಅದೊಂದು ದಾಳಿ ಆದ ಕಾರಣ ಈ ಕಾಡಾನೆನ ಸೆರೆ ಹಿಡಿಬೇಕು ಅಂತ ಹೇಳಿ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ರು ಸರ್. ಜೂನಿಯರ್ ಕರಡಿ ಇತಿಹಾಸ ಹೇಗಂತೀರಾ ಸರ್? ಜೂನಿಯರ್ ಕರಡಿ ಯಾವುದೇ ರೀತಿ ಈ ರೀತಿ ದಾಳಿ ಮಾಡಿರೋದು ನಾವು ಎಂದೂ ನೋಡಿಲ್ಲ ಸರ್. ನಾವು ಎಲ್ಲ ಈ ಗ್ರೂಪ್ ಒಟ್ಟಿಗೆ ಇರೋದು, ಜೊತೆಲೇ ಇರೋದು. ಹಾಗಾಗಿ ಈ ಒಂದು ದಾಳಿ ನಮಗೆ ನಂಬಕ್ಕೆ ಆಗ್ತಿಲ್ಲ. ಈ ತರ ಮನುಷ್ಯರ ಮೇಲೆ ದಾಳಿ ಮಾಡಿದ್ಯೋ, ಇದು ಬೇರೆ ಆನೆ ಮಾಡಿದ್ಯೋ ಅನ್ನೋದೇ ನಮಗೆ ನಂಬಕ್ ಆಗ್ತಿಲ್ಲ ಸರ್. ಯಾಕಂದ್ರೆ ಪೆನ್ಸಿಲ್ ಕ್ವಾರೆದು ಒಂದು ಮಾಹಿತಿ ಕೇಳ್ಪಟ್ಟೆ, ಆದ್ರೆ ಪೆನ್ಸಿಲ್ ಕ್ವಾರೆನೂ ಕೂಡ ಈ ರೀತಿ ಮಾಡಿರೋದು ನೋಡಿಲ್ಲ. ಒಂದ್ ಸಂದರ್ಭದಲ್ಲಿ ಪೆನ್ಸಿಲ್ ಕ್ವಾರೆ ನಮ್ಮನೆ ಮುಂದ್ಗಡೆ ಬಂದಾಗ ಸ್ವಲ್ಪ ಮದ ಇರೋ ಸಂದರ್ಭದಲ್ಲಿ ಸ್ವಲ್ಪ ಹಾರಾಟ ಕಿರ್ಚಾಟ ಮಾಡುತ್ತೆ ಸರ್. ರಾತ್ರಿ ಹೊತ್ತು ಮನೆಗಳ ಹತ್ರ, ಬಂಗ್ಲೆ ಹತ್ರ ಹೋಗಿ ಕಿರ್ಚಾಡಿದ್ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಆದ್ರೆ ಈ ಜೂನಿಯರ್ ಕರಡಿ ಅನ್ನೋದು ಒಂದು ಕರಡಿ ತರ ಇದೆ ನೋಡೋಕೆ ಅಂತ ಹೇಳ್ಬಿಟ್ಟು ನಾನು ಒಂದು ಜೂನಿಯರ್ ಕರಡಿ ಅನ್ನೋ ಹೆಸರನ್ನ ಇದಕ್ಕೆ ಒಂದು ನಾಮಕರಣ ನಮ್ಮ ಲೋಕಲ್ ಜನಗಳೇ ಸೇರಿ ಮಾಡಿದ್ರು ಸರ್. ಇದು ಕರಡಿ ನಮ್ಮ ಹೋದ್ಮೇಲೆ ಒಂದು ಕರಡಿದ ಹೆಸರು ಇಲ್ಲೇ ಇರಬೇಕು ಅನ್ನೋ ರೀತಿಲಿ ತರ ಹೊಂದುವಂತಹ ಈ ಒಂದು ಆನೆ ಸರ್, ಕಾಡಾನೆ. ಹಾಗಾಗಿ ಈ ಆನೆನ ಈ ರೀತಿ ದಾಳಿ ಮಾಡಿರೋದು ನಾವು ಎಂದು ಕೇಳೂ ಇಲ್ಲ, ಮಾಡೂ ಇಲ್ಲ ಸರ್. ನಾವು ಗ್ರೂಪ್ಗಳು ಇದ್ದಾಗ ನಮ್ಮ ಸೈಡು ಕಿತ್ತವರ ಅಂತ ಹೇಳಿದ್ರೆ ಮಾಮೂಲಿ ಆನೆಗಳು ಮಳೆಗಾಲದಲ್ಲಿ ಇಲ್ಲೇ ಇದ್ದಿದ್ದು ಸಂದರ್ಭ ಸರ್. 3 ಗ್ರೂಪ್ಗಳು 60 ಆನೆಗಳು ಇಲ್ಲೇ ಇತ್ತು. ಆ ಸಂದರ್ಭದಲ್ಲಿ ನಾವು ಹತ್ತಿರದಿಂದ ವಿಡಿಯೋ ಮಾಡಿದೀವಿ, ಹತ್ತಿರದಿಂದ ನೋಡಿದೀವಿ. ಆದ್ರೆ ಗ್ರೂಪ್ಗಳು ಒಟ್ಟಿಗಿರೋ ಸಂದರ್ಭದಲ್ಲಿ ಯಾವುದೇ ರೀತಿ ದಾಳಿ ಮಾಡಿಲ್ಲ ಸರ್. ನೀವು ಇವತ್ತಿನವರೆಗೆ ಒಂದು ಸರಿ ಅದಕ್ಕೆ ಅರವಳಿಕೆ ಕೊಟ್ಟ ನಂತರ ಎದ್ದು ನಿಂತು ದಾಳಿ ಮಾಡಿದ್ ಇವತ್ತಿನವರೆಗೆ ಕೇಳಿಲ್ಲಲ್ಲ ಯಾವ ಆನೆಗಳು? ಅಂದ್ರೆ ಓಡೋಗಿ ತಪ್ಪಿಸ್ಕೊಂಡು ಹೋಗಿತ್ತು. ದಾಳಿ ಮಾಡಿದಾವೆ. ಕರಡಿ ಈಗ ಅಭಿಮನ್ಯು ಒಟ್ಟಿಗೆ ದಾಳಿ ಮಾಡುತ್ತೆ, ಬೇರೆ ಆನೆ ಒಟ್ಟಿಗೆ ಹೊಡೆದಾಡುತ್ತಾನೆ. ಹೌದು. ಅದ್ರ ತಪ್ಪಿಸ್ಕೊಂಡು ಓಡಿ ಹೋಗೋದು ಇವತ್ತಿನವರೆಗೆ ಗೊತ್ತಿಲ್ಲಲ್ಲ ನಿಮ್ಗೆ ಸರ್? ಇದೊಂದು ಅಂತ ಹೇಳಿದ್ರೆ ಇದಕ್ಕಿಂತ ಮುಂಚಿತವಾಗಿ ಒಂದು ಕ್ರಾಂತಿ ಅನ್ನೋ ಒಂದು ಹೆಣ್ಣಾನೆ ಇತ್ತು ಹಲ್ಸುಲ್ಗೆ ಭಾಗದಲ್ಲಿ. ಅದಕ್ಕೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಕ್ಕಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಎಲ್ಲ ಬಂದಿದ್ರು, ನಮ್ಮ ಅಭಿಮನ್ಯು ಕೂಡ ಬಂದಿತ್ತು ಸರ್. ಆ ಸಂದರ್ಭದಲ್ಲಿ ಆ ಕಾರ್ಯಾಚರಣೆ ನಡೆದ ನಂತರ, ರೇಡಿಯೋ ಕಾಲರ್ ಅಳವಡಿಕೆ ಆದ ನಂತರ ಅದು 3 ತಿಂಗಳಲ್ಲಿ ಅದು ಸಾವಾಯ್ತು, ನಮ್ಮ ಕಾಂತಿ ಅನ್ನೋ ಒಂದು ಹೆಣ್ಣಾನೆ ಕಾಡಾನೆಗೆ. ಆದ್ರೆ ಇವತ್ತು ಆ ಕಾಂತಿ ಅನ್ನೋ ಆನೆಗೆ ಒಂದ್ ಕಡೆ ಇಟ್ಟಿರ್ಲಿಲ್ಲ. ಅದು ಹೆಚ್ಚು ಕಡಿಮೆ ಒಂದು 10ರಿಂದ
8ರಿಂದ 10 ಕಿಲೋಮೀಟರ್ ದೂರ ಬಂದಿತ್ತು ಸರ್ ಅದು. ಯಾಕಂತ ಹೇಳಿದ್ರೆ ಹೆಬ್ನಳ್ಳಿ ಭಾಗದಲ್ಲಿ ಅದು ಕಾಂತಿ ಅನ್ನೋ ಆನೆ ಇದ್ದಿದ್ದು, ಹಲ್ಸುಲ್ಗೆ ಭಾಗ ಮಡ್ಸಾಗರ ಅನ್ನೋ ಭಾಗದ ತನಕ ಅದು ಅರವಳಿಕೆ ಹೊಡೆದ ನಂತರ ಓಡ್ ಬಂದಿತ್ತು. ನಿತ್ಯ ಇರಲಿಲ್ಲ ಒಂದ್ ಕಡೆ. ಮತ್ತೆ ಆದಷ್ಟು ಬೇಗ ಅದು ಪ್ರಜ್ಞೆನೂ ಕೂಡ ಬಂದಿತ್ತು ಅದಕ್ಕೆ, ಅಷ್ಟು ಅರವಳಿಕೆ ಕೊಟ್ಟರು ಕೂಡ. ಹಾಗಾಗಿ ಒಂದೊಂದು ಕಾಡಾನೆಗಳ ಒಂದು ಸ್ಟಾಮಿನಾ ಆಗಿರ್ಬೋದು, ಅದರ ಒಂದು ದೇಹದ ಒಂದು ಆಕಾರ ಆಗಿರ್ಬೋದು, ಇಲ್ಲ ಅದಕ್ಕೆ ಒಂದು ಶಕ್ತಿ ಇರ್ಬೋದು ಅಂತಾನು ನಾನು ಹೇಳಕ್ ಇಷ್ಟಪಡ್ತೀನಿ. ಹೀಗಾಗಿ ರಿವರ್ಸ್ ವಾರ್ ಮಾಡ್ತಂತೀರಾ? ಹೌದು ಸರ್, ರಿವರ್ಸ್ ವಾರ್ ಆಯ್ತು ಅಂತಾನೆ ಹೇಳ್ಬೋದು ಸರ್. ಅದು ಹೇಗೆ? ಇದು ನನ್ನ ಪ್ರಕಾರವಾಗಿ ನಮ್ಮ ಒಂದು ಇದು ಕಲ್ಪನೆ ಇದೆ ಸರ್. ಆದ್ರೆ ಇವತ್ತು ಖಚಿತ ಮಾಹಿತಿ ನಮ್ಮ ಇಲಾಖೆಯಿಂದಾನೇ ನಾವು ಪಡ್ಕೋಬೇಕಾಗುತ್ತೆ ಸರ್. ಈಗ ಹೆಚ್ಚಿನಂಶ ಈಗಲೇ ನಿಮ್ಗೆ ಈ ಸಂದರ್ಭ ಯಾವ ರೀತಿ ಆಯ್ತು ಅಂತ ನೀವು ಒಂದು ಕರೆಕ್ಟ್ ಸಂದರ್ಭದಲ್ಲಿ ಒಂದು ನನಗೆ ಮಾತಾಡಿದ್ರಿ. ಇದೇ ಈಗ ಒಂದು ಜಸ್ಟ್ ಒಂದು 1/4 ಗಂಟೆನೂ ಆಗಿಲ್ಲ ಸರ್. ಈಗ ಹಗ್ಗ ಕಟ್ ಮಾಡ್ಕೊಂಡು ಹೋಗಿ ತಪ್ಪಿಸ್ಕೊಂಡು ಹೋಗಿ ಈಗ ಇಲಾಖೆಯವರು ಇನ್ನೂ ಒಳಗಡೆ ಇದ್ದಾರೆ, ಅಧಿಕಾರಿಗಳು ಕೂಡ ಈಗ ದೌಡಕೊಂಡು ಹೋಗಿ ಈಗ ಕಿತ್ತಾವರ ಬಂಡೆ ಕಡೆಗೆ ಹೋದ್ರು. ಯಾಕಂತ ಹೇಳಿದ್ರೆ ಅಲ್ಲಿ ರಸ್ತೆ ಬರುತ್ತೆ, ಕಿತ್ತಾವರ ಹಳ್ಳಿ ಸಂಪರ್ಕ ಮಾಡುವಂತ ರಸ್ತೆ. ಅಲ್ಲಿ ಕೂಡ ಈಗ ರಸ್ತೆಯನ್ನು ಈಗ ಓಪನ್ ಮಾಡಿದ್ರು ಜನಗಳು ಓಡಾಡ್ಲಿಕ್ಕೆ ಅಂತ. ಆದ್ರೆ ಇದು ಕಸ್ಕೊಂಡು ಹೋಗಿರೋ ಲೆಕ್ಕಾಚಾರಕ್ಕೆ 1-2 ಕಿಲೋಮೀಟರ್ ಇದು ಹೆಚ್ಚಿನ ಒಂದು 5 ನಿಮಿಷದಲ್ಲಿ ಅದು ರೀಚ್ ಆಗುತ್ತೆ ಸರ್. ರಸ್ತೆ ದಾಟಿ ಬೇರೆ ಕಡೆಗೆ ಹೋಗ್ಬೋದು, ಕಾನಹಳ್ಳಿ ಫಾರೆಸ್ಟ್ ಕಡೆಗೂ ಹೋಗ್ಬೋದು, ಇಲ್ಲ ಆ ಕಡೆ ಹೋಗಿ ಏನಾದ್ರು ಬೀಳುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಸರ್. ಸೊ ಈಗ ನಿಮ್ಮ ಪ್ರಕಾರ ಅಂದ್ರೆ ಈಗ ಮತ್ತೆ ಬೆನ್ನಟ್ಟಿದ್ದಾರೆ ಈಗ ಅರಣ್ಯ ಇಲಾಖೆಯವರು? ಅರಣ್ಯ ಇಲಾಖೆಯವರು ಬೆನ್ನಟ್ಟಿದ್ದಾರೆ. ಈಗ ಇನ್ನೂ 1 ಗಂಟೆ ಟೈಮ್ ಇದೆ, ಇನ್ನೂ ಬೆಳಕಿದೆ. ನೋಡೋಣ ನಮ್ಮ ಇಲಾಖೆಯವರು ಮತ್ತೆ ಶ್ರಮ ಪಟ್ಟು ಇದನ್ನ ಕಾರ್ಯಾಚರಣೆ ಮಾಡ್ತಾರಾ ಇಲ್ಲ ಆಗೋದಿಲ್ವಾ ಅನ್ನೋದು ಕಾದ್ ನೋಡ್ಬೇಕಿದೆ ಸರ್. ಇನ್ನೂ ಕಾರ್ಯಾಚರಣೆ ಸಂಪೂರ್ಣ ಆಗಿಲ್ಲ ಸರ್. ಕಾರಣ ಏನಂತ ಈಗ ಇಲಾಖೆಯಿಂದಾನೇ ಮಾಹಿತಿ ಪಡಿಬೇಕಾಗಿದೆ. ಇಲ್ಲ ಸರ್, ಕಾರ್ಯಾಚರಣೆ ಮಾಡಿ ತಗೊಂಡು ಹೋಗ್ತಾರೆ ಸರ್. ಸೊ ಎಷ್ಟು ಆನೆ ಹಿಡಿಬೇಕಂತ ಈ ಸರಿ ಪ್ಲಾನ್ ಇದೆ ಸರ್? ಈಗ ಸರ್ ಒಂದೇ ಆನೆಗೆ ಕಾರ್ಯಾಚರಣೆ ಅಂತ ಮಾಡಿದ್ದಾರೆ ಸರ್. ಇದು 2 ರೇಡಿಯೋ ಕಾಲರ್ ಅಳವಡಿಸ್ತಾರಂತ ಸುದ್ದಿ ಬಂದಿದೆ ಸರ್. ಅದರಿಂದ ಏನು ಪ್ರಯೋಜನ ಆಗಲ್ಲ ಅನ್ನೋದೇ ಇಲ್ಲಿಯ ಒಂದು ರೈತರ ಮಾತಾಗಿದೆ ಸರ್. ಒಟ್ಟು ಎಷ್ಟು ಆನೆಗಳಿದೆ ಸರ್? ಹೆಚ್ಚು ಕಡಿಮೆ ಇಲ್ಲಿ 60 ಆನೆ ಇದೆ ಸರ್. ಈಗ ನಮ್ಮ ಬೇಲೂರು ತಾಲೂಕು ರೇಂಜಲ್ಲಿ 60 ಆನೆ ಇದೆ. ಮತ್ತೆ ಒಂದು 40 ಆನೆ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಇದೆ ಸರ್. ಚಿಕ್ಕಮಗಳೂರು ಡಿಸ್ಟಿಕ್ ಅಂದ್ರೆ ನಮ್ಮ ಕಾನಹಳ್ಳಿ ಫಾರೆಸ್ಟ್ ಇಂದ 1 ಕಿಲೋಮೀಟರ್ ಸರ್, ಮೂಡಿಗೆರೆ ತಾಲೂಕು ಬರುತ್ತೆ. ಆ ಭಾಗದಲ್ಲಿ ಒಂದು ಅರ್ಧ ಆನೆ ಡಿವೈಡ್ ಆಗಿದೆ ಸರ್. ತುಂಬಾ ವಿಶೇಷ ಅಂದ್ರೆ ಒಂದು ಮಾತು ಹೇಳಿದ್ರ, ಮತ್ತೊಂದು ಬಾರಿ ಭೀಮನು ಒಂದ್ ಕಡೆ ಇದ್ದಾನೆ, ಇನ್ನೊಂದ್ ಕಡೆ ಕ್ಯಾಪ್ಟನ್ ಬಂದಿದ್ದಾನಂತ. ಏನ್ ಸರ್ ಕ್ಯಾಪ್ಟನ್ ಭೀಮನ್ ಕತೆ? ಈಗ ಕ್ಯಾಪ್ಟನ್ ಬಂದಿರೋದ್ರಿಂದ ಮತ್ತೆ ನಮ್ಮ ಕ್ಯಾಪ್ಟನ್ ಮತ್ತೆ ಭೀಮನ್ ನಡುವೆ ತುಂಬಾ ದೊಡ್ಡ ಒಂದು ಭೀಕರ ಕಳಗನೆ ನಡಿಬೋದು ಅನ್ನಿಸ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ಮೊನ್ನೆ ದಿವಸ ಅರಣ್ಯ ಇಲಾಖೆ ಅಧಿಕಾರಿಗಳ ಒಂದು ETF ನವರ ಒಂದು ಬೈಕ್ ಮೇಲೆ ದಾಳಿ ಮಾಡಿರುವಂತದ್ದು ಕಾಡಾನೆ. ಹಾಗಾಗಿ ಇದು ಕ್ಯಾಪ್ಟನ್ ಅನ್ನೋದು ತುಂಬಾ ಸಿಟ್ಟಲ್ಲಿದೆ, ಅಗ್ರೆಸಿವ್ ಆಗಿದೆ. ಮತ್ತೆ ನಾವು ಮದ ಸ್ಟಾರ್ಟ್ ಆಗ್ತಿದ್ಯಾ ನಮ್ಮ ಕ್ಯಾಪ್ಟನ್ಗೆ, ಅಥವಾ ಇದು ಮತ್ತೆ ಈ ಗ್ರೂಪಿಗೆ ಸೇರೋಕ್ಕೋಸ್ಕರ ಈಗ ಸೇರ್ಬೇಕು ಅಂತ ಹೇಳಿದ್ರೆ ನಮ್ಮ ಭೀಮನ್ನ ಎದುರು ಹಾಕೋಬೇಕಾಗುತ್ತೆ. ಭೀಮನ್ಗೆ ಇನ್ನೂ ಮದ ಕಮ್ಮಿ ಆಗಿಲ್ಲ, ಇನ್ನೂ ಕೂಡ ಮದದಲ್ಲೇ ಇದ್ದಾನೆ ನಮ್ಮ ಭೀಮ. ಹಾಗಾಗಿ ಇದು ಮುಖಾಮುಖಿ ಆದ್ರೆ ಯಾವ ಮಟ್ಟಿಗೆ ಫೈಟ್ ಆಗ್ಬೋದು ಅನ್ನೋದೇ ಕಾದ್ ನೋಡ್ಬೇಕಾಗುತ್ತೆ ಸರ್. ಇದೆ ಸರ್, ಇಲ್ಲೇ ಈಗ ಈ ತಂಡ ಒಂದು 19 ಆನೆದಿದೆ ಸರ್. ಇದ್ರ ಪಕ್ಕದಲ್ಲೇ 1 ಕಿಲೋಮೀಟರ್ ಅಲ್ಲಿ ನಮ್ಮ ಭೀಮ ಅಂಡ್ ಟೀಮ್ ಇದ್ದಾನೆ ಸರ್. ಕ್ಯಾಪ್ಟನ್ ಎಲ್ಲಿದ್ದಾನೆ ಸರ್? ಕ್ಯಾಪ್ಟನ್ ನಮ್ಮ ಕಾನಹಳ್ಳಿ ಫಾರೆಸ್ಟ್ ನಮ್ಮ ಗೋಣಿಬೀಡ್ ಭಾಗದಲ್ಲಿ ಇದ್ದಾನೆ ಸರ್. ಕಾನಹಳ್ಳಿ ಫಾರೆಸ್ಟ್ ಅಂದ್ರೆ ಅಲ್ಲಿಂದ ಒಂದು ಬಾರ್ಡರ್ ದಾಟಿದ್ರೆ ನಮ್ಮ ಗೋಣಿಬೀಡ್ ಮೂಡಿಗೆರೆ ತಾಲೂಕು ಬರುತ್ತೆ, ಚಿಕ್ಕಮಗಳೂರು ಜಿಲ್ಲೆಗೆ ಸೇರುವಂತದ್ದು ಸರ್. ವಿಕ್ರಾಂತ್ ಕಾರ್ಯಾಚರಣೆ ಮೊದಲನೇ ಮಟ್ಟಿಗೆ ಕಾನಹಳ್ಳಿ ಫಾರೆಸ್ಟ್ ಅಲ್ಲಿ ನಡೀತು. ಆ ಭಾಗ ಒಂದು ಬಾರ್ಡರ್ ರಸ್ತೆ ದಾಟಿದ್ರೆ ತಾಲೂಕ್ ಚೇಂಜ್ ಆಗುತ್ತೆ ಸರ್. ಹಾಗಾಗಿ ಇಲ್ಲಿಂದ ಏನು ಸರಿಸುಮಾರು ಒಂದು 10-12 ಕಿಲೋಮೀಟರ್ ದೂರದಲ್ಲಿ ನಮ್ಮ ಕ್ಯಾಪ್ಟನ್ ಇದ್ದಾನೆ ಸರ್. ಅದಕ್ಕೆ ಒಂದು 8 ಕಿಲೋಮೀಟರ್ ದೂರ ಇದೆ ಅಷ್ಟೇ. ಇವನು ಎಲ್ಲಿದ್ದ ಸರ್? ಇವನು ಜೂನಿಯರ್ ಕರಡಿ ನಮ್ಮ ಈ ಬೀಟಮ್ಮ ಮತ್ತು ಓಲ್ಡ್ ಬೆಲ್ಟ್ ಅನ್ನೋ ಈ ಕಾಡಾನೆಗಳ ಗುಂಪಲ್ಲೇ ಇತ್ತು ಸರ್. ಇಲ್ಲಿ ಜೊತೆಲೇ ಇತ್ತು 19 ಆನೆಗಳ ಗುಂಪು. ಮರಿ ಆನೆಗಳಿದೆ ನಿಮ್ಗೆ. ಆ ಮರಿ ಆನೆಗಳು ಮತ್ತೆ ಭುವನೇಶ್ವರಿ, ಬೀಟಮ್ಮ ಟು ಓಲ್ಡ್ ಬೆಲ್ಟ್ ಅನ್ನೋದು 3 ಗುಂಪುಗಳು ಒಂದೇ ಜಾಗದಲ್ಲಿ ನಾನು ಆ ಭಾಗದಲ್ಲಿ ಭೀಮನು ಕೂಡ ಅದ್ರ ಒಟ್ಟಿಗೆ ಇರುವಂತ ಒಂದು ಸಂದರ್ಭ ವಿಡಿಯೋ ನನ್ನ ಹತ್ರ ಇದೆ. ಮತ್ತೆ ನಮ್ಮ ಸ್ನೇಹಿತರು ಕೂಡ ಇದ್ರು, ಅವರು ತುಂಬಾ ಚೆನ್ನಾಗಿ ಬಂತು. ಅದು ಒಟ್ಟಿಗೆ ನೀರು ಕುಡಿಯುತ್ತಿರುವಂತದ್ದು 3 ಕುತ್ತಿಗೆಯಲ್ಲೂ ರೇಡಿಯೋ ಕಾಲರ್ ಇರುವಂತದ್ದು. ಹಾಗಾಗಿ ಈ ಆ 3 ಟೀಮಲ್ಲಿ ಒಂದು ಟೀಮ್ ಡಿವೈಡ್ ಆಗಿದೆ, ಭೀಮಾ ಅಂಡ್ ಟೀಮ್. ಅದೊಂದು 20 ಆನೆದಿದೆ. ಈ 20 ಆನೆ ಜೂನಿಯರ್ ಕರಡಿ, ಪೆನ್ಸಿಲ್ ಕ್ವಾರೆ ಮತ್ತೆ ಈ ಟೀಮು ಕಣ್ಗುಪ್ಪೆ ಭಾಗದಲ್ಲಿ ಮೊನ್ನೆ ಆ ಭಾಗದಿಂದ ಈಗ ನಮ್ಮ ಕಿತ್ತಾವರ ಭಾಗಕ್ಕೆ ಬಂದಿದೆ ಸರ್. ಈಗ ಹಾಗಾದ್ರೆ ಜೂನಿಯರ್ ಕರಡಿ ಇಲ್ಲೇ ಓಡಾಡ್ಕೊಂಡಿದ್ದ? ಹೌದು ಸರ್. ಇವತ್ತು ಬೆಳಗ್ಗೆ ಬಂದಂತ ಟೀಮ್ ಇವತ್ತು ಬೆಳಗ್ಗೆ ಬಂತ ಸರ್ ಕಾರ್ಯಾಚರಣೆ ತಂಡ? ಕಾರ್ಯಾಚರಣೆಗೆ ನಿನ್ನೆ ರಾತ್ರಿ ನಮ್ಮ ಕುಮ್ಕಿ ಆನೆಗಳು ನಮ್ಮ ಬಿಕ್ಕೋಡು ಫಾರೆಸ್ಟ್ ಕ್ಯಾಂಪಿಗೆ ಬರುತ್ತೆ ಸರ್. ಆ ಕ್ಯಾಂಪ್ ನಿಂದ ನಮ್ಮ ಸುರ್ಗಿ ಫಾರೆಸ್ಟ್ ಕ್ಯಾಂಪ್ ಇದೆಯಲ್ಲ ಸರ್, ಮಾಮೂಲಿ ನಮ್ಮ ಸಾಕಾನೆಗಳು ಕ್ಯಾಂಪ್ ಹಾಕುವಂತದ್ದು, ಅಲ್ಲಿಂದ ಬೆಳಿಗ್ಗೆ ಒಂದು 10:30-11 ಗಂಟೆಗೆ ನಮ್ಮ ಅರಹಳ್ಳಿ ಕಿತ್ತಾವರ ಭಾಗಕ್ಕೆ ಬರುತ್ತೆ ಸರ್. ಯಾಕಂದ್ರೆ ಇಲ್ಲಿ ಎಲ್ಲಿದೆ ಜೂನಿಯರ್ ಕರಡಿ ಅನ್ನೋದು ಮಾಹಿತಿ ತಗೊಂಡ ನಂತರ ಇಲಾಖೆಯವರು ಸಾಕಾನೆಗಳು ಆಮೇಲೆ ಬರುತ್ತೆ ಸರ್.
ಸೊ ಆ ನಂತರ ಫಸ್ಟಿಗೆ ಇವ್ರು ಬೆನ್ನತ್ತುದೇ ಜೂನಿಯರ್ ಕರಡಿನ. ಈ ಇಡೀ ತಂಡಕ್ಕೆ ಬೆನ್ನು ಹತ್ತುತ್ತಾರೆ ಸರ್. ಯಾಕಂದ್ರೆ ಈ ಟೀಮ್ ನಲ್ಲಿ ಇರೋ ತನಕ ಅದನ್ನ ನಮ್ಮ ಏನು ಮಾಡೋಕ್ಕಾಗಲ್ಲ. ಅದರಿಂದ ಬೇರ್ಪಡಿಸಿದ ನಂತರ ಬೇರ್ಪಡಿಸ್ತಾರೆ. ಒಂದು 2 ರಿಂದ 2.5 ಗಂಟೆ ಸಮಯದಲ್ಲಿ ಬೇರ್ಪಡಿಸ್ತಾರೆ. ಅದ್ರ ನಂತರ ಅದಕ್ಕೆ ಅರವಳಿಕೆ ಕೊಡ್ತಾರೆ. ಆ ಅರವಳಿಕೆ ಕೊಟ್ಟ ನಂತರ ಇದು 1 ರಿಂದ 2 ಕಿಲೋಮೀಟರ್ ದೂರಕ್ಕೆ ಬರುತ್ತೆ. ಇದು ಈ ಕಿತ್ತವರ ಒಂದೇ ಎಸ್ಟೇಟ್ ಅಲ್ಲಿ ಒಂದ್ ಮೂಲೆಯಿಂದ ಇನ್ನೊಂದ್ ಮೂಲೆಗೆ ಬರುತ್ತೆ ಈ ಕಾಡಾನೆ. ಅದ್ರ ನಂತರ ಇಲ್ಲಿ ಹಗ್ಗ ಹಾಕಕ್ಕೆ ಒಂದು ಪ್ರಯತ್ನ ಪಡ್ತಾರೆ. ಆದ್ರೆ ಆ ಪ್ರಯತ್ನ ವಿಫಲ ಆಯ್ತು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಈಗ ತಪ್ಪಿಸ್ಕೊಂಡು ಹೋಗಿದೆ, ಈಗ ಅರಣ್ಯ ಇಲಾಖೆಯವರು ಬೆನ್ನತ್ತಿದ್ದಾರೆ. ಬೆನ್ನತ್ತಿದ್ದಾರೆ. ಸರ್ ತುಂಬಾ ಧನ್ಯವಾದ ಮೆಹಬೂಬ್ ಶರೀಫ್ ಅವರೇ. ಶರೀಫ್ ಸರ್,